ಸ್ಮಶಾನಕ್ಕೆ ದಾರಿ ಸಮಸ್ಯೆ ಶವ ಇಟ್ಟು ಪ್ರತಿಭಟನೆ ಮಾಡಲು ಮುಂದಾದ ಲಿಂಗದಾಳ ಗ್ರಾಮಸ್ಥರು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಲಿಂಗದಾಳ ಗ್ರಾಮದ ಮುತ್ತಪ್ಪ ದುರ್ಗಪ್ಪ ಮಾದರ ಮೃತಪಟ್ಟ ಹಿನ್ನೆಲೆಯಲ್ಲಿ ಸ್ಮಶಾನಕ್ಕೆ ದಾರಿ ಇಲ್ಲದ ಕಾರಣ ಶವ ಇಟ್ಟು ಪ್ರತಿಭಟನೆ ಮಾಡಲು ಯತ್ನಿಸಿದ ಘಟನೆ ನಡೆದಿದೆ. ಈ ಹಿಂದೆ ಸ್ಮಶಾನಕ್ಕೆ ಹೋಗಲು ಫಕೀರಪ್ಪ ಉಪ್ಪಾರ್ ಹಾಗೂ ಗಂಗವ್ವ ಬೆನಕಟ್ಟಿಯವರ ಜಮೀನಿನ ಮೂಲಕ ಹಾದು ಹೋಗಿ ಸ್ಮಶಾನ ತಲುಪಬೇಕಿತ್ತು. ಇತ್ತೀಚೆಗೆ ಅವರು ತಮ್ಮ ಜಮೀನುಗಳನ್ನು ಹದ್ದುಬಸ್ತು ಮಾಡಿಸಿದ್ದಾರೆ. ಸ್ಮಶಾನಕ್ಕೆ ಹೋಗುವ ದಾರಿ ತಮ್ಮ ಜಮೀನಿನಲ್ಲಿ ಇರುವ ಕಾರಣ ದಾರಿ ಬಂದ್ ಮಾಡಿದ್ದಾರೆ. ಜಮೀನಿನ ಮಾಲೀಕರು ನಮ್ಮ ಜಮೀನಿನಲ್ಲಿ ಬೆಳೆ ಇದೆ, ಸ್ಮಶಾನಕ್ಕೆ ಸಂಚರಿಸಲು ಅವಕಾಶ ಮಾಡಿಕೊಡಲ್ಲ, ಬೆಳೆ ಹಾನಿಯಾಗುತ್ತದೆ ಎಂದು ದಾರಿಯನ್ನ ಬಂದ್ ಮಾಡಿದ್ದಾರೆ. ಸ್ಮಶಾನಕ್ಕೆ ಸಂಚರಿಸಲು ದಾರಿಯೇ ಇಲ್ಲವಾದಲ್ಲಿ ಸಮಸ್ಯೆ ಪರಿಹಾರ ಸಾಧ್ಯವಿಲ್ಲ. ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸಮಸ್ಯೆಗೆ ಪರಿಹಾರ ಕಲ್ಪಿಸುವವರೆಗೂ ಶವ ಸಂಸ್ಕಾರ ಮಾಡುವುದಿಲ್ಲ ಎಂದು ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ. ನಂತರ ತಹಶೀಲ್ದಾರ್ ಪ್ರಕಾಶ್ ಹೊಳೆಪ್ಪಗೋಳ್ ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆಗೆ ಪರಿಹಾರ ಕಲ್ಪಿಸುವ ಭರವಸೆ ನೀಡಿದ ನಂತರ ಗ್ರಾಮಸ್ಥರು ತಮ್ಮ ಪ್ರತಿಭಟನೆ ಹಿಂಪಡೆದುಕೊಂಡಿದ್ದಾರೆ. ರಾಮದುರ್ಗ ಸಿಪಿಐ ವಿನಾಯಕ್ ಬಡಿಗೇರ್ ಸುರೇಬಾನ್ ಪೊಲೀಸ್ ಠಾಣೆಯ ಸಿಬ್ಬಂದಿ ಲಿಂಗದಾಳ ಗ್ರಾಮಕ್ಕೆ ಭೇಟಿ ನೀಡಿ ವಾತಾವರಣ ತಿಳಿಗೊಳಿಸಲು ಯತ್ನಿಸಿದರು. ನಂತರ ತಹಶೀಲ್ದಾರ್ ಪ್ರಕಾರ ಹೊಳೆಪ್ಪಗೋಳ್ ಸ್ಮಶಾನಕ್ಕೆ ದಾರಿ ಇದ್ದ ಜಮೀನಿನ ಮಾಲೀಕರನ್ನ ಕರೆದು ಸಮಾಧಾನಪಡಿಸಿ ಸದ್ಯಕ್ಕೆ ಶವ ಸಂಸ್ಕಾರ ಮಾಡಲು ತಮ್ಮ ಜಮೀನಿನಲ್ಲಿ ದಾರಿ ಒದಗಿಸಿ ಕೊಡಬೇಕು. ಈ ಕುರಿತು ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಸಭೆ ನಡೆಸುವ ಮೂಲಕ ಮುಂದಿನ ನಿರ್ಣಯ ತೆಗೆದುಕೊಳ್ಳುತ್ತೇವೆ ಎಂದು ಜಮೀನಿನ ಮಾಲೀಕರನ್ನು ಸಮಾಧಾನಪಡಿಸಿದ ನಂತರ ಶವ ಸಂಸ್ಕಾರ ನಡೆದಿದೆ. ಎಂಡಿ ಸೋಹಿಲ್ ಬಾರಕದಾರ, ಜೆಕೆ ನ್ಯೂಸ್ ಕನ್ನಡ, ರಾಮದುರ್ಗ. ನಿನ್ನೆ ಡೆತ್ ಆಗಿದೆ ನೈಟ್. ನಾವು ಇವತ್ತು ಬೆಳಿಗ್ಗೆ 8:30 9 ಗಂಟೆಗೆ ಫೋನ್ ಮಾಡಿದ್ದೀವಿ ತಹಸೀಲ್ದಾರ್ಗೆ. 9 ಗಂಟೆಗೆ ಫೋನ್ ಮಾಡಿದರೆ ಅವರು 11:30 12 ಗಂಟೆಗೆ ನಮ್ಗೆ ಇಲ್ಲಿ ಊರಿಗೆ ಬಂದಿದ್ದಾರೆ. ಆದರೂ ಇಲ್ಲಿ ಬಂದರೂ ಕೂಡ ನಮಗೆ ಶಾಶ್ವತವಾದ ಪರಿಹಾರ ಇನ್ನೂ ಕಲ್ಪಿಸಿಕೊಟ್ಟಿಲ್ಲ. ಈಗ ರೈತರದು ಮೊದಲು ನಮ್ಮದು 20-30 ವರ್ಷದಿಂದ ಹಿರಿಯರು ಮತ್ತು ಆ ಹೊಲ್ದಾರಿಗೆ ಹೇಳ್ಕೊಂಡು ಕಾಂಪ್ರಮೈಸ್ ಮಾಡ್ಕೊಂಡು ರಸ್ತೆ ಮಾಡ್ಕೊಂಡಿದ್ರು. ಅದು ಈಗ ಅವ್ರು ಸರ್ವೆ ಮಾಡ್ಕೊಂಡ್ರು. ಸರ್ವೆ ಮಾಡಿದ ತಕ್ಷಣ ಅವ್ರ ಹೊಲದೊಳಗೆ ಆ ರಸ್ತೆ ಬಂತು. ರಸ್ತೆ ಬಂದಿದ್ದಕ್ಕೆ ಅವರು ನಮ್ಮ ಹೊಲದೊಳಗೆ ರಸ್ತೆ ಬಂದಿತ್ತು ಅಂತೇಳಿ ಅವ್ರು ರಸ್ತೆ ಕಿತ್ತಾಕಿದ್ರು. ಈಗ ಅದಕ್ಕೆ ಅವರು ರಸ್ತೆ ಕಿತ್ತಾಕಿದ್ರಲ್ಲ, ಅದಕ್ಕೆ ನಮ್ಮ ತಹಸೀಲ್ದಾರ್ ಕಡೆಯಿಂದ ಅದಕ್ಕೊಂದು ರಸ್ತೆ ಕಿತ್ತಾಕಿದ್ದಾರೆ. ಅವ್ರ ಸರ್ವೆ ನಂಬರ್ ಒಳಗೆ ಅವ್ರ ಆಸ್ತಿಯೊಳಗೆ ಆ ರೋಡ್ ಬಂದೈತಿ, ಅದಕ್ಕೆ ಅವ್ರು ಕಿತ್ತಾಕಿದ್ದಾರೆ. ಬಟ್ ಅದಕ್ಕೆ ನಮಗೆ ಒಂದು ಊರಿಗೆ ಸ್ಮಶಾನಕ್ಕೆ ಹೋಗೋಕ್ಕೆ ದಾರಿಗೆ ಒಂದು ಶಾಶ್ವತ ಪರಿಹಾರ ಕಲ್ಪಿಸಿಕೊಡಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ. ಆದರೂ ಕೂಡ ತಹಸೀಲ್ದಾರ್ ಸರ್ ನಮ್ಗೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ. ನೀವು ಈ ಬಗ್ಗೆ ಶಾಸಕರ ಗಮನಕ್ಕೆ ಏನಾದ್ರು ತಂದಿರಿ? ಇವತ್ತು ಮಾತಾಡಿದ್ದೀವಿ ನಾವು ಶಾಸಕರಿಗೆ. ಇಲ್ಲಿವರೆಗೆ ನಾವು ಶಾಸಕರ ಗಮನಕ್ಕೆ ತಂದಿದ್ದಿಲ್ಲ. ಇವತ್ತು ಶಾಸಕರಿಗೆ ಫೋನ್ ಹಚ್ಚಿದಾಗ ಅವರ ತಹಸೀಲ್ದಾರ್ ಸರಿ ಫೋನ್ ಹಚ್ಚಿ ಹೇಳಿದ ಮೇಲೆ ಬಂದಿದ್ದಾರೆ ಇವರು. ನಾವು ಅವ್ರ ಶಾಸಕರು ಬೆಳಗ್ಗೆ 9:32 ಶಾಸಕರು ಅವ್ರಿಗೆ ಫೋನ್ ಮಾಡಿದ್ದಾರೆ ತಹಸೀಲ್ದಾರ್ಗೆ. ಮಾಡಿದ್ರು ಕೂಡ ಅವರು 9:30 ಶಾಸಕರು ಫೋನ್ ಮಾಡಿದ್ದಾರೆ. ಇವರು 12:00 ಇಲ್ಲಿ ನಮ್ಮ ಸ್ಪಾಟಿಗೆ ಬಂದಿದ್ದಾರೆ. ತಹಸೀಲ್ದಾರ್ ಅಂದರೆ ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಿದ್ದಾರೆ. ಪಂಚಾಯತಿಯಿಂದ ಯಾವುದೇ ಅನುದಾನ ಬಂದಿಲ್ಲ. ಪಂಚಾಯತಿಯಿಂದ ಈಗ ಯಾವುದು 2000 ಇಲ್ರಿ, ಈಗೇನಿಲ್ರಿ 2006 ಒಳಗೆ ಸರ್, 2006 ಒಳಗೆ ಮಾಡಿಸಿದಾರೆ ಸರ್. ಅದ 2006 ಒಳಗೆ ಏನಾಗಿತ್ತು ಸರ್, ಇದೊಂದು ಸೈಡು ಒಟ್ಟು ಇಬ್ಬರು ಜಮೀನದಾರ ಅದಾರ ಸರ್, ರೈತರಿಬ್ಬರು ಅದಾರ. ನಾವು ಏನು ಹೇಳಿದ್ವಿ ಸರ್, ನಿಮ್ಮದು ಕೂಡ 4 8 ಫೂಟ್ ಕೆಲಸ ಮಾಡ್ಬೇಕಂತ ರಸ್ತೆ ಮಾಡಿದ್ವಿ ರೀ. ಬಟ್ ಈಗ ಅದೇನಾಯಿತು, ಒಬ್ಬ ರೈತರ ಕಡೆ ಸರ್ವೆ ಮಾಡಿಸ್ತಾ ಒಬ್ಬ ರೈತರ ಕಡೆ ಬಂತ್ರಿ. ಅದ ನಾವೇನು ಹೇಳಿದ್ವಿ, ನೀವು ಎಲ್ಲ ಸರ್ವೆ ಆದಮೇಲೆ ನೀವು 4 ಫೂಟ್ ಕೊಡ್ರಿ, ಅನುಕೂಲ ಆತಂದ್ರೆ ಸರ್ಕಾರದಿಂದ ಯಾವ್ದಾರು ಅದಕ್ಕೆ ಕೊಡ್ತಕ್ಕಂಥ ಏನೋ ಅನುದಾನ ಕೊಡಿಸ್ಬೇಕಾದ್ರೆ ತಹಸೀಲ್ದಾರ್ಗೆ ನಾವು ಮಾತಾಡಿ ಮನವಿ ಕೊಟ್ಟು ನಾವು ಅದಕ್ಕೆ ಏನಾದ್ರು ಪರಿಹಾರ ಕೊಡಿಸಿ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ವಿ ಸರ್. ಬಟ್ ನಾವು ಹೇಳಿದ ಮೇಲೆ 2 ತಿಂಗಳು ಆಯ್ತು ನಾವು ತಹಸೀಲ್ದಾರ್ ಸರ್ಗೆ ಈ ಥರ ರೈತರಿಗೆ ನಾವು ಏನೋ ಹೇಳಕ್ಕೆ ಹೋದ್ರೆ ಸರಿ ಅನ್ಸಂಗಿಲ್ಲ, ನೀವು ಸ್ಥಾನಿಕ ಬರ್ರಿ, ಬಂದು ಇದನ್ನು ಸರಿ ಮಾಡಂತ ಕೊಟ್ಟರೆ ಈ ಸತ್ತಾಗ ಮತ್ತೆ ಯಾವುದೋ 2 ತಾಸು ಲೇಟಾಗಿ ಬಂದರೆ ಮುಂಚೆ ನಾವು ಏನೋ ಅರ್ಜಿ ಕೊಟ್ಟಿದ್ದೀವಿ ಸರ್, ಅವಾಗ ಬಂದು ಇದನ್ನೆಲ್ಲ ಮಾಡಿದ್ರೆ ಅಂದ್ರೆ ಆ ರೈತರ ಈಗ ಅದನ್ನು ಪೀಕು ಮಾಡ್ತಿರ್ಕಿಲ್ಲ, ನೀರು ಹಾಸ್ತಿರ್ಕಿಲ್ಲ. ಅರ್ಜಿ ಕೊಟ್ಟು ಎಷ್ಟು ತಿಂಗಳು? ನಾವು 9ನೇ ತಾರೀಕು ಕೊಟ್ಟಿದ್ದೀವಿ ಸರ್, 1ನೇ ತಿಂಗಳು ಜನವರಿ ತಿಂಗಳದಾಗ ರೀ. ಅರ್ಜಿ ಕೊಟ್ಟರು ಇನ್ನೂ ಮಟ್ಟ ಏನು ಸ್ಪಂದಿಸಿಲ್ಲ ಸರ್. ಮುಂಚೆನೂ 2022 ಕೊಟ್ಟಿದ್ದೀವಿ ಸರ್. ನಮ್ಮ ಕಡೆ ಎಲ್ಲ ಪಂಚಾಯತಿ ರೆಕಾರ್ಡ್ಸ್ ಐತೆ ಸರ್. ಒಟ್ಟು ಏನು ಸರ್ವೆ ಕೊಟ್ಟರು, ಈಗ ನೋಡಿ ಯಾವ್ದೊಬ್ಬ ರೈತರ ಸರ್ವೆ ಕೊಟ್ಟರು ಅಂದ್ರೆ 15,000 ರೂಪಾಯಿ ತೊಗೊಂಡು ಮತ್ತೊಬ್ಬರು ತೊಗೊಂಬಂದು 20 ದಿವಸದಾಗ ಸರ್ವೆ ಮಾಡಿಸ್ತಾರೆ ರೀ. ನಾವು ಊರು ಸೆಟ್ಲ್ಮೆಂಟ್ ಏರಿಯಾ ಸದ್ಯಕ್ಕೆ ಸರ್ವೆ ಕೊಟ್ಟರೆ ರೀ ಬರೋಬ್ಬರಿ 5-6 ತಿಂಗಳು ಆತ್ರಿ. ಸೆಟ್ಲ್ಮೆಂಟ್ ಏರಿಯಾ ಅಂತ ಏನಾದ್ರು ಬಂದಾಗ ಆ ಸೆಟ್ಲ್ಮೆಂಟ್ ಎಲ್ಲ ಮಾಡ್ಬೇಕಂತಂದ್ರೆ ಅವ್ರ ಕರ್ತವ್ಯ ಸರ್. ತಹಸೀಲ್ದಾರಿಗೆ ಭೇಟಿ ಆದ್ರೆ ಆಯ್ತು ಅಲ್ಪ ಮಾಡ್ಸೋಣ ಅಂತಾರೆ, ಸರಿಯಾಗಿ ರೆಸ್ಪಾನ್ಸ್ ಮಾಡೋಲ್ಲ. ಒಟ್ಟು ಹೇಳ್ಬೇಕಂದ್ರೆ ರೈತರಿಗೆ ಸರಿಯಾಗಿ ಸ್ಪಂದನೆ ಮಾಡಲ್ಲ ಅಂತ ಅನ್ಸುತ್ತೆ. ಅದನ್ನು ಅಳತಿ ಮಾಡಿಸಲಾಗಿ ಆ ದಾರಿ ನಮ್ಮ ಮಾಲಿಕೆಯೊಳಗೆ ಬರ್ತೈತಿ ಅಂತ ಹೇಳಿ ಅವರು ಜಮೀನಿನ ಮಾಲಕರು ಅದನ್ನು ರಸ್ತೆ ಬಂದ್ ಮಾಡಿದರು. ಅದಕ್ಕೆ ಅವರಿಗೆ ಕನ್ವಿನ್ಸ್ ಮಾಡಿ ಹೇಳಿದ್ವಿ, ಕಾಯ್ದೆಬದ್ಧವಾಗಿ ಇದನ್ನು ಸಂಪೂರ್ಣ ಇದಕ್ಕೆ ಪರಿಹಾರ ಕೊಡಬೇಕಾದ್ರೆ ಏನು ಮಾಡಬೇಕು, ಕಾಯ್ದೆಬದ್ಧವಾಗಿ ಅದನ್ನು ವಿಚಾರ ಮಾಡೋಣ ಅಂತ. ಈಗ ಏನು ಇಲ್ಲಿ ಡೆತ್ ಆಗಿದ್ದೈತಿ, ಅದರ ಅಂತ್ಯಕ್ರಿಯೆಗೆ ಯಾವುದೇ ರೀತಿ ತೊಂದರೆ ಮಾಡೋದು ಬೇಡ. ಸೊ ಇದಕ್ಕೆ ಸ್ವಲ್ಪ ಮಿನಿಮಮ್ ಟೈಮ್ ತೊಗೊಂಡು
ಇದನ್ನು ನಾವು ದೇವದವ್ರನ್ನ ಕರೆದು ಮಾತಾಡ್ತೀವಿ, ನಿಮ್ಮನ್ನು ಕರೆದು ಮಾತಾಡ್ತೀವಿ, ಮಾತಾಡಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡೋಣ. ಈಗ ಅಲ್ಲಿ ತನಕ ಇವತ್ತು ಇದೇನು ಡೆತ್ ಆಗೈತಿ ಇದಕ್ಕೂ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಇದು ಒಂದು ಪರಿಹಾರ ಇದಕ್ಕೆ ಮಾಡೋ ತನಕ ಮುಂದಿನ ದಿನಗಳೊಳಗೆ ಸ್ವಲ್ಪ ದಿವಸ ಯಾವ ಡೆತ್ ಆದ್ರೂ ಸಹಿತ ಯಾವುದೇ ತೊಂದರೆ ಮಾಡಬಾರ್ದು ಅಂತ ಹೇಳಿವಿ. ಅದಕ್ಕೆ ಅವರು ಭೂ ಮಾಲಕರು ಒಪ್ಕೊಂಡ್ರು, ನಾವು ಯಾವುದೂ ತೊಂದರೆ ಮಾಡಂಗಿಲ್ಲ ರೀ, ಮುಂದಿನ ದಿನಗಳೊಳಗೆ ಇದಕ್ಕೊಂದು ಪರಿಹಾರ ಮಾಡಿಕೊಡ್ರಿ ಅಂತ ಹೇಳ್ಯಾರು. ಅದಕ್ಕೆ ಕಾನೂನುಬದ್ಧವಾಗಿ ಏನು ಅವಕಾಶಗಳದಾವೆ ನೋಡಿಕೊಂಡು ಅದನ್ನು ಸರಿ ಮಾಡ್ತೀವಿ. ಈಗ ಸ್ಮಶಾನ ಮಧ್ಯದ ಗ್ರಾಮ ಠಾಣಾ ವ್ಯಾಪ್ತಿಯೊಳಗೆ ಬರ್ತೈತ್ರಿ ಸರ್, ಅದಕ್ಕೆ ಮೂಲವಾಗಿ ರಸ್ತೆ ಇರಲಿಲ್ಲ ಸರ್. ಅದು ಮೊದಲಿಂದ ವಹಿವಾಟಿ ರಸ್ತೆ ಇತ್ತು ಅಂತ ಹೇಳಿ ದೇವದವ್ರು ಹೇಳ್ತಾರೆ. 60-70 ವರ್ಷದಿಂದ ವಹಿವಾಟು ರಸ್ತೆ ಇತ್ತು. ಆ ವಹಿವಾಟು ರಸ್ತೆಯಲ್ಲೇ ಎಲ್ಲರೂ ನಡ್ಕೊಂಡು ಹೋಗಿ ಅಂತ್ಯಕ್ರಿಯೆ ಮಾಡ್ತಿದ್ರು. ಈಗ ಅವ್ರು ಅಳತೆ ಮಾಡಿಸಿದ್ರಿಂದ ಅದೇನು ವಹಿವಾಟು ರಸ್ತೆ ಬಳಸ್ತಿದ್ರು ಅದು ಅವ್ರ ಮಾಲ್ಕಿಯೊಳಗೆ ಬರ್ತೈತಿ ಅನ್ನೋ ದೃಷ್ಟಿಯಿಂದ ಅವರು ಅದನ್ನು ಬಾರ್ಡ್ರ್ ಹಾಕ್ಕೊಂಡು ನಮ್ಮೊಳಗೆ ಹಾಯ್ ಬೇಡ ಅಂತೇಳಿ ಹೇಳಿದರು. ಅದನ್ನೇ ಬಂದು ಈಗ ಚರ್ಚೆ ಮಾಡಿದ್ದೀವಿ. ಈಗ ಇಮಿಡಿಯೇಟ್ಲಿ ನಾವು ಅವ್ರಿಗೆ ಹಾಯ್ ಬೇಡ ಅನ್ನೋದಿಲ್ಲ ಮತ್ತು ಅದನ್ನು ಬಳಸಲಿಕ್ಕೆ ನಾವೇನೂ ತೊಂದರೆ ಮಾಡೋದಿಲ್ಲ. ಅವರು ಅದನ್ನು ರಸ್ತೆ ಬಳಸಲಿ, ಅಂತ್ಯಕ್ರಿಯೆ ಮಾಡಲಿ, ಮುಂದಿನ ದಿನಗಳೊಳಗೂ ಸಹಿತ ಅಂತ್ಯಕ್ರಿಯೆ ಮಾಡಲಿ. ಬಟ್ ಅದಕ್ಕೊಂದಿಷ್ಟು ಟೈಮ್ ತೊಗೊಂಡು ಕಾಯ್ದೆಬದ್ಧವಾಗಿ ಏನು ಅವಕಾಶದವು ನೋಡಿಕೊಂಡು ಅದಕ್ಕೊಂದು ಪರ್ಮನೆಂಟ್ ಪರಿಹಾರ ಮಾಡಿಕೊಡ್ರಿ ಅಂತ ಹೇಳಿ ಅವ್ರ ಭೂ ಮಾಲೀಕರು ಹೇಳ್ಯಾರ. ಆ ರಸ್ತೆ ಐತಿ ಅನ್ನುವಂಥ ಜಮೀನು ಐತೆ ಅದರ ಭೂ ಮಾಲೀಕರು. ಅದಕ್ಕೊಂದಿಷ್ಟು ನಾವು ಟೈಮ್ ತೊಗೊಳ್ತೀವಿ, ಒಂದು 15 ದಿವಸ ತಿಂಗಳು ಒಂಚೂರು ಟೈಮ್ ತೊಗೊಂಡು ಒಂದು ಪರಿಹಾರ ಹೇಳ್ತೀವಿ, ಸರಿ ಮಾಡಿ. ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.